ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನ. ಬಿಜೆಪಿ ಮತ್ತು ಜೆಡಿಎಸ್ನ ಒಳಗಡೆ ಇದು ತೀವ್ರ ರೂಪದ ರಾಜಕೀಯ ಬೆಳವಣಿಗೆಗೆ ಕಾರಣವಾದದ್ದು ನಿಜ. ಆದ್ರೆ ಒಟ್ಟಾರೆ ಈ ಬೆಳವಣಿಗೆಯನ್ನು ನೋಡಿದ್ರೆ ಇದರಿಂದ ಬಹಳ ಸ್ಪಷ್ಟವಾಗಿ ಆಘಾತವಾದದ್ದು ಜೆಡಿಎಸ್ಗೆ. ಬಿಜೆಪಿಗೆ ಇದರಿಂದ ಆಘಾತ ಆಗಿದೆಯೋ ಅಥವಾ ಇದು ನಿರೀಕ್ಷಿತವಾದದ್ದಾಗಿತ್ತೋ ಬಿಜೆಪಿಗೆ? ಇದು ಒಂದು ಪ್ರಶ್ನೆ. ಈ ಪ್ರಶ್ನೆ ನೋಡೋಣ. ಆದ್ರೆ ಈ ಒಂದು ಬೆಳವಣಿಗೆಯ ನಂತರ ಬಿಜೆಪಿ ತೆಗೆದುಕೊಂಡ ಕೆಲವು ತೀರ್ಮಾನಗಳೇನಿವೆ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ನಾನು ಬಿಜೆಪಿ ಆತಂಕದ ಬಗ್ಗೆ ಮಾತನಾಡ್ತೀನಿ. ಸದ್ಯದಲ್ಲೇ ಭಾರತೀಯ ಜನತಾ ಪಕ್ಷದ ಶಾಸಕಾಂಗ ಸಭೆ ಧರ್ಮಸ್ಥಳದಲ್ಲಿ ನಡೆಯುತ್ತಂತೆ. ರಾಜ್ಯ ಬಿಜೆಪಿ ಅಧ್ಯಕ್ಷರು ಇದನ್ನ ಅನೌನ್ಸ್ ಮಾಡಿದ್ದಾರೆ, ವಿಜಯೇಂದ್ರ ಅವರು. ಸೊ ಬಿಜೆಪಿಯ ಎಲ್ಲ 63 ಶಾಸಕರು 63 ಜನ ಏನು ವಿಧಾನಸಭಾ ಸದಸ್ಯರಿದ್ದಾರೆ ಅವರು ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಿ ಅಲ್ಲಿ ಎಲ್ಲ ಶಾಸಕರು ಆಣೆ ಮಾಡ್ತಾರಂತೆ. ಧರ್ಮಸ್ಥಳದಲ್ಲಿ ಅಲ್ಲಿಯ ಮಂಜುನಾಥ ಸ್ವಾಮಿನೋ ಅಣ್ಣಪ್ಪ ದೇವಿ ಎದುರು. ಈ ಆಣೆ ಪ್ರಮಾಣಕ್ಕೂ ಧರ್ಮಸ್ಥಳಕ್ಕೂ ಒಂದು ರೀತಿಯ ಹಳೆಯ ಸಂಬಂಧ. ಅದು ಮಲೆನಾಡಿನ ಜನ ಎಲ್ಲ ಧರ್ಮಸ್ಥಳದ ಹೆಸರಿನಲ್ಲಿ ಆಣೆ ಪ್ರಮಾಣ ಮಾಡ್ತಾ ಬಂದಿತ್ತು, ಉಂಟು, ಈಗಲೂ ಇದೆ. ನಂಬಿಕೆ ಪ್ರಶ್ನೆ. ನಾನು ನಂಬಿಕೆಯನ್ನು ಯಾವತ್ತೂ ಪ್ರಶ್ನಿಸಲ್ಲ, ಮನುಷ್ಯನಿಗೆ ನಂಬಿಕೆ ಬೇಕು ಅನ್ನೋದು. ಆದ್ರೆ ಬಿಜೆಪಿಯ ಈ ಮೂವ್ ಬಗ್ಗೆ ಮಾತನಾಡ್ತೀನಿ, ವೈ ದೇ ಆರ್ ಡೂಯಿಂಗ್ ಇಟ್ ಅನ್ನೋದು. ಒಂದು ಹಾಗೆ ನೋಡಿದ್ರೆ ಬಿಜೆಪಿಗೆ ಧರ್ಮಸ್ಥಳ ಹೊಸತಲ್ಲ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಬಿಜೆಪಿಯ ರಾಜ್ಯಸಭಾ ಸದಸ್ಯರು. ಸೊ ಆದ್ರಿಂದ ಏನು ಖಾವಂದರ್ ಇದ್ದಾರೆ, ಖಾವಂದರ ಆಸ್ಥಾನದಲ್ಲಿ ಈ ಒಂದು ಪರೀಕ್ಷೆ ಆಣೆ ಪ್ರಮಾಣ ನಡೆದಿದೆಯಲ್ಲ, ಅದರ ಅರ್ಥ ಏನು ಅಂತ ಒಂದು ರೀತಿ ಬಿಜೆಪಿಯ ಆಂತರಿಕ ಒಂದು ವ್ಯವಹಾರದಂತೆ ಇದು ಕಾಣುತ್ತೆ. ಇದು ಪಬ್ಲಿಕ್ ಹೌದು ಅಲ್ವಾ ಅಂತ ಈ ಪ್ರಶ್ನೆ ನನಗೆ ಕಾಣ್ತದೆ. ಸೊ ಧರ್ಮಸ್ಥಳ ಒಂದು ರೀತಿಯಲ್ಲಿ ಬಿಜೆಪಿಯ ಅವಿಭಾಜ್ಯ ಅಂಗ ಆಗಿತ್ತು. ಅಲ್ಲಿ ಹೋಗಿ ಆಣೆ ಪ್ರಮಾಣ ಮಾಡ್ತಾರೆ. ಸೊ ಇದು ನಿಜವಾಗಿ ಪ್ರಾಮಾಣಿಕವಾದ ಒಂದು ಮೂವೆ ಅಥವಾ ಇದರಿಂದ ಬೇರೆ ಉದ್ದೇಶವಿದೆಯೇ ಅನ್ನೋದನ್ನು ನಾವು ನೋಡಬಹುದು. ಧರ್ಮಸ್ಥಳವನ್ನ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ? ಯಾಕೆಂದ್ರೆ ಧರ್ಮಸ್ಥಳ ಈಗ ಸದಾ ಚರ್ಚೆಯಲ್ಲಿದೆ. ಬಿಕಾಸ್ ದೇವರಿಗೆ ಸಂಬಂಧಪಟ್ಟಾಗಲ್ಲ ಚರ್ಚೆಯಲ್ಲಿರುವುದು. ಅಲ್ಲಿ ನಡೆದಂತಹ ಹಲವಾರು ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ತನಿಖೆ ಕೂಡ ನಡೆಯುತ್ತೆ, ನಡೀತಾ ಇದೆ. ಅಲ್ಲಿ ಉತ್ತರ ಸಿಗಲಾರದ ಹಲವು ಪ್ರಶ್ನೆಗಳಿವೆ. ಆ ಪ್ರಶ್ನೆಗೇನು ಉತ್ತರ ಸಿಕ್ಕಿಲ್ಲ. ಆದ್ರೆ ಬಿಜೆಪಿ ನಂಬಿದೆ. ಖಾವಂದರ ಆಸ್ಥಾನದ ಭಕ್ತರಾಗಿರುವಂತಹ ಬಿಜೆಪಿಯವರು ಎಸ್ ಧರ್ಮಸ್ಥಳ ಇನ್ನೂ ಕೂಡ ಪುಣ್ಯಕ್ಷೇತ್ರ ಅನ್ನೋ, ಅದು ಸುಳ್ಳು ಅಲ್ವೇ ಇಲ್ಲ, ಪುಣ್ಯಕ್ಷೇತ್ರ ಅನುಮಾನನೇ ಇಲ್ಲ. ಆದರೆ ಧರ್ಮಸ್ಥಳ ಒಂದು ಸತ್ಯದ ನೆಲೆವೀಡಾಗಿತ್ತು. ಅದು ಸತ್ಯದ ನೆಲೆವೀಡು ಆಗಿದೆಯಾ ಅನ್ನುವ ಪ್ರಶ್ನೆ ಹಾಗೆ ಉಳ್ಕಡಿದೆ. ಬಿಕಾಸ್ ಅಲ್ಲಿ ನಡೆದಂತ ಸೌಜನ್ಯ ಪ್ರಕರಣ ಇರಬಹುದು, ಹಲವಾರು ಮಹಿಳೆಯರ ಸಾವು ಮತ್ತು ಕಣ್ಣೀರು ಇದೆಯಲ್ಲ, ಅದಕ್ಕಿನ್ನೂ ನ್ಯಾಯ ಯಾಕೆ ದೊರಕಿಲ್ಲ ಅಂತ ಅಣ್ಣಪ್ಪ ದೇವರು ಮತ್ತು ಮಂಜುನಾಥ ಸ್ವಾಮೀಜಿ ಯಾವ ರೀತಿ ಆಲೋಚನೆ ಮಾಡ್ತಿರ್ಬೋದು. ಯಾಕೆ ಆ ಸಾವಿನ ಪ್ರಕರಣಕ್ಕೆ ಯಾರೋ ಕಾರಣರಾಗಿದ್ರೋ ಅವರಿಗೆ ಶಿಕ್ಷೆ ಕೊಡುವ ಕೆಲಸವನ್ನ ಇನ್ನೂ ಕೂಡ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ದೇವರು ಯಾಕೆ ಮಾಡ್ತಾ ಇಲ್ಲ? ಯಾಕೆ ಅವ್ರು ಮೌನವಾಗಿದ್ದಾರೆ? ಈ ಪ್ರಶ್ನೆ ನಮ್ಮಂಥವ್ರಿಗೆ ಕಾಡ್ತಾ ಇದೆ. ಪವರ್ಫುಲ್ ದೇವರು ಯಾಕೆ ಪವರ್ಲೆಸ್ ಆದಂತೆ ಇದ್ದಾರೆ? ಅಲ್ಲಿ ವೈ ದೇ ಆರ್ ನಾಟ್ ಆಕ್ಟಿಂಗ್? ಯಾಕೆ ಆಕ್ಟ್ ಮಾಡ್ತಾ ಇಲ್ಲ ದೇವರು ಅಂತ ಈ ಪ್ರಶ್ನೆ ಇರುವ ಸಂದರ್ಭದಲ್ಲಿ ಬಿಜೆಪಿ ಅಲ್ಲಿ ಹೋಗುವ ಮೂಲಕ ಅಲ್ಲಿಯ ಆ ಸ್ಥಳದ ಸತ್ಯ ದರ್ಶನ ಇದೆಯಲ್ಲ, ಸತ್ಯದ ಶಕ್ತಿ ಇದೆಯಲ್ಲ, ಅದನ್ನ ಪರೀಕ್ಷೆ ಮಾಡೋದಕ್ಕೆ ಬಿಜೆಪಿ ಹೊರಟ್ರ. ಇನ್ನೂ ಕೂಡ ಆ ಕ್ಷೇತ್ರದಲ್ಲಿ ಅದು ಸತ್ಯದ ಕ್ಷೇತ್ರವಾಗಿ ಉಳಿದಿದೆಯಾ ಇಲ್ವಾ ಅವನು ಪರೀಕ್ಷೆ ಮಾಡೋಕೆ ಬಿಜೆಪಿ ಹೊರಟ್ರ, ಅಥವಾ ತಮ್ಮನ್ನೇ ತಾವು ಪರೀಕ್ಷೆಗೆ ಒಳಪಡಿಸಿಕೊಳ್ಳೋದಕ್ಕೆ ಹೊರಟ್ರ? ಒಂದು ಈ ಆಣೆ ಪ್ರಮಾಣಕ್ಕೆ ಬರೋಣ. ಬಹಳ ಸಂದರ್ಭದಲ್ಲಿ ಆಣೆ ಪ್ರಮಾಣದ ಎಲ್ಲ ರಾಜಕಾರಣಿಗಳು ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿ ಬರ್ತೀವಿ ಅಂತಾರೆ. ಇದು ವ್ಯಂಗ್ಯ. ಏನು ಗೊತ್ತಾ, ನೀವು ಸಂವಿಧಾನದ ಪರವಾಗಿ ಸಂವಿಧಾನದ ಮೇಲೆ ಆಣೆ ಮಾಡಿದವರು, ಆ ಒಂದು ಆಣೆಯನ್ನೇ ಉಳಿಸಿಕೊಳ್ಳದಿರುವವರು ಇನ್ನೊಂದು ಎಲ್ಲೋ ದೇವರ ಮುಂದೆ ಆಣೆ ಮಾಡ್ತೀರಿ ಅಂದ್ರೆ ಅದು ಅರ್ಥ ಇಲ್ಲ ಅಲ್ವಾ? ಒಬ್ಬ ಶಾಸಕನಾದವನು ಸಂವಿಧಾನದ ಮೇಲೆ
ಪ್ರಮಾಣವನ್ನು ಸ್ವೀಕರಿಸಿರ್ತಾನೆ, ಸದಸ್ಯನಾಗಿ ಅವನು ಪ್ರಮಾಣ ಸ್ವೀಕಾರ ಮಾಡ್ತಾನೆ. ಸೊ ಒಂದು ಸಂವಿಧಾನದ ಮೇಲೆ ಆತ ಪ್ರಮಾಣ ಸ್ವೀಕರಿಸುವುದು ಅಂದ್ರೆ ಏನು, ಸಂವಿಧಾನದಲ್ಲಿರುವ ಅಂಶಗಳೇನಿವೆ ಅದಕ್ಕೆ ಬದ್ಧನಾಗಿರ್ತೀನಿ. ಸೊ ಸಂವಿಧಾನದ ಅಂಶಗಳು ಯಾವುದು ಅಂದ್ರೆ, ಒಂದು ರಾಜಕೀಯ ಪಕ್ಷದಿಂದ ಆಯ್ಕೆಯಾದಂಥ ಒಬ್ಬ ವ್ಯಕ್ತಿ ಆ ರಾಜಕೀಯ ಪಕ್ಷದ ವಿಪ್ಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ಅದು ಒಂದು ರೀತಿಯಲ್ಲಿ ಸಂವಿಧಾನ ಬಾರವೇ, ಅದಕ್ಕೆ ಆಂಟಿ ಡಿಫೆಕ್ಷನ್ ಲಾ ಇತ್ಯಾದಿ ಅಪ್ಲೈ ಆಗುತ್ತೆ. ಆದ್ರಿಂದ ರಾಜಕಾರಣದಲ್ಲಿ ಸಂವಿಧಾನವೇ ಒಂದು ಧರ್ಮವಾಗಿರುವಾಗ, ಸಂವಿಧಾನದ ಧರ್ಮವನ್ನು ಪಾಲಿಸಲಾರದವರು, ಪಾಲಿಸದಿರುವವರು, ಸಂವಿಧಾನವನ್ನೇ ಪ್ರಶ್ನೆ ಮಾಡುವವರು ಅಣ್ಣಪ್ಪ ಸ್ವಾಮಿಯ ಮುಂದೆ ಹೋಗಿ ಅಥವಾ ಮಂಜುನಾಥನ ಮುಂದೆ ಹೋಗಿ ಆಣೆ ಮಾಡಿದ್ರೆ ಅವರು ಆ ಆಣೆಯನ್ನು ಕೂಡ ಸತ್ಯದ ಮೂಲಕ ಮಾಡ್ತಾರ ಅಥವಾ ಅದೊಂದು ಗಿಮಿಕ್ ಆಗಿ ಮಾಡಲಾಗುತ್ತೆ. ಯಾಕೆಂದ್ರೆ ನನಗನ್ಸೋ ಹಾಗೆ ಒಂದು ಧರ್ಮ ಏನಿದೆ ಆಗ್ಲಿ ಅಥವಾ ಸಂವಿಧಾನ ಆಗ್ಲಿ, ಅದು ವಿಭಿನ್ನವಾದ್ರೂ ಕೂಡ ಅದರ ಮೂಲ ಆಶಯಗಳು ಒಂದೇ ಅಂತ. ಸಂವಿಧಾನವೂ ಒಂದು ಧರ್ಮವೇ ಈ ದೇಶದಲ್ಲಿ. ಸಂವಿಧಾನದ ಧರ್ಮವನ್ನ ಉಲ್ಲಂಘಿಸುವವರು ಇನ್ನೊಂದು ಧರ್ಮಕ್ಷೇತ್ರ ಅಂತ ಹೇಳಿ ಅಲ್ಲಿ ಸತ್ಯ ದರ್ಶನ ಆಗತ್ತೆ ಅಂತೇಳಿ ಅಲ್ಲಿ ನೀವು ಆಣೆ ಮಾಡ್ತೀರಿ ಅಂತಾದ್ರೆ ನೀವು ಏನನ್ನ ನಂಬುತ್ತೀರಿ ಮತ್ತು ಏನನ್ನ ನಂಬಲ್ಲ. ನೀವು ಯಾಕೆ ಇದನ್ನ ಒಂದು ಅಸ್ತ್ರವನ್ನಾಗಿ ಬಳಸ್ಕೊತಾ ಇದ್ದೀರಿ? ನೌ ಐ ಆಮ್ ಕಮಿಂಗ್ ಟು ದ ಪಾಯಿಂಟ್, ಅಸ್ತ್ರ ಅಂತ. ಸೊ ಬಿಜೆಪಿ ಇದನ್ನ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವುದಕ್ಕೆ ಮುಂದಾಗಿದೆಯೋ ಅಥವಾ ನಿಜವಾಗಿ ಅವರಿಗೆ ಧರ್ಮಸ್ಥಳದ ಮೇಲೆ ಅಂತ ನಂಬಿಕೆ ಇದೆಯೋ? ಅವರಿಗೆ ಧರ್ಮಸ್ಥಳದ ಮೇಲೆ ನಂಬಿಕೆ ಇದ್ರೆ ಐ ಹ್ಯಾವ್ ನೋ ಇಶ್ಯೂ, ಅಲ್ಲಿ ಹೋಗಿ ಅವರ ಆಣೆ ಮಾಡಲ್ಲ ಅಲ್ವಾ? ನನಗನ್ಸುತ್ತೆ ಎಲ್ಲ 63 ಶಾಸಕರು ಕೂಡ ಧರ್ಮಸ್ಥಳದ ಮಂಜುನಾಥನ ಮುಂದೆ ಆಣೆ ಮಾಡ್ತಾರೆ, ನಾವು ಅಡ್ಡ ಮತ ಹಾಕಿಲ್ಲ ಅಂತ. ಹಾಗಿದ್ರೆ ಈ 12 ಮತಗಳ ಕಾಂಗ್ರೆಸ್ಸಿಗೆ ಹೋಯ್ತಲ್ಲ, ಎಲ್ಲಿಂದ ಹೋಯ್ತು? ಆಕಾಶದಿಂದ ಬಂದು ಇಳಿತದು. 12 ಮತಗಳ ಕಾಂಗ್ರೆಸ್ಸಿಗೆ ಹೋಗಿದೆ, ಎಲ್ಲಿಗೆ ಬಂತು? ನೀವು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ತೀರ್ಮಾನ ತೆಗೆದುಕೊಳ್ಳುವ ಮೂಲಕ ಧರ್ಮಸ್ಥಳ ಅನ್ನುವ ಧರ್ಮಕ್ಷೇತ್ರ ಏನಿದೆ ಅದನ್ನ ನಿಮ್ಮ ರಾಜಕೀಯಕ್ಕಾಗಿ ಪಣಕ್ಕಿಡ್ತಾ ಇದ್ದೀರಿ. ಆ ಧರ್ಮಕ್ಷೇತ್ರವನ್ನ ನಿಮ್ಮ ರಾಜಕೀಯ ಕಾರಣಕ್ಕೆ ಪಣ ಇಡ್ತಾ ಇದ್ದೀರಿ. ಅದರ ಜೊತೆಗೆ ಸಂವಿಧಾನದ ಉಲ್ಲಂಘನೆ ಮಾಡ್ತಿರುವವರು ಈ ಧಾರ್ಮಿಕ ನಿಯಮಗಳನ್ನು ಉಲ್ಲಂಘನೆ ಮಾಡೋದಕ್ಕೆ ನೀವೇನು ಹಿಂಜರಿಯಲ್ಲ. ನೀವು ಅಲ್ಲಿ ಹೋಗಿ ಆರಾಮ್ಸೆ ಆಣೆ ಮಾಡಿ ಬರ್ತೀರಿ. ಇದ್ರ ಉಪಯೋಗ ಏನು? ಉಪಯೋಗ ಇಲ್ಲ ಅನ್ನುವುದು ವಿಜೇಂದ್ರ ಮತ್ತು ಇತರ ಬಿಜೆಪಿ ನಾಯಕರಿಗೆ ಗೊತ್ತಿಲ್ವಾ? ಗೊತ್ತಿದೆ ಅವರಿಗೆ. ಅವರು ದೇ ಆರ್ ಟ್ರೈಂಗ್ ಟು ಕನ್ವಿನ್ಸ್ ಸಮಥಿಂಗ್ ಎಲ್ಸ್. ಇದರ ಹಿಂದಿನ ಉದ್ದೇಶ ಬೇರೆ ಏನನ್ನೋ ಕನ್ವಿನ್ಸ್ ಮಾಡೋದು. ಇದು ಹಾಗಿದ್ರದ್ದು ಏನು? ಅದು ಏನು ಅಂತಂದ್ರೆ, ಈ ಒಂದು 12 ಮತಗಳು ಏನು ಹೋಗಿವೆಯಲ್ಲ, ಇದರಲ್ಲಿ 3 ಮತಗಳು ಬಿಜೆಪಿಗೆ ಏನ್ ತಪ್ಪಿದೆ ಅದು ಮಾತ್ರ ನಮ್ದು ಕ್ರಾಸ್ ವೋಟ್ ಆಗಿದೆ. ಉಳಿದ 7 ರಿಂದ 8 ಮತಗಳು ಜೆಡಿಎಸ್ಗೆ ಹೋಗಿದೆ ಅಂತೇಳಿ ಜೆಡಿಎಸ್ ತಲೆಯ ಮೇಲೆ ಈ ಪಾಪದ ಹೊರೆಯನ್ನ ಕಟ್ಟುವುದಕ್ಕೆ ಈ ಒಂದು ಧರ್ಮಸ್ಥಳದ ಯಾತ್ರೆಯನ್ನ ಮಾಡಲಾಗಿದೆ. ಒಂದು ಧರ್ಮಕ್ಷೇತ್ರ ಕೂಡ ಹೇಗೆ ರಾಜಕೀಯ ಅಂಗಳ ಆಗುತ್ತೆ ನೋಡಿ. ಯಾಕೆಂದ್ರೆ ಇದೇ ಜನ ಎಂದೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಧರ್ಮಸ್ಥಳದಲ್ಲಿ ನಡೆದ ಹತ್ಯಾಕಾಂಡ ಅನ್ನಿ, ಸಾವಿನ ಪ್ರಕರಣ ಅನ್ನೇ, ಯಾವುದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದವರೇ ಅಲ್ಲ. ಅಟ್ಲೀಸ್ಟ್ ನ್ಯಾಯಯುತವಾದ ಒಂದು ತನಿಖೆ ನಡೀಲಿ ಅಂತ ಇವ್ರ ಬಾಯಲ್ಲಿ ಯಾವತ್ತೂ ಬಂದಿಲ್ಲ. ಇವರು ಅದೊಂದು ಷಡ್ಯಂತ್ರ ಮಾತಾಡ್ತಾರೆ ಹೊರತು ಅಲ್ಲಿ ಆ ಸತ್ತ ಹೆಣ್ಣುಮಕ್ಳು ಹೇಗ್ ಸತ್ರಪ್ಪ ಅವರು? ಶಿವ ಹೇಳಿ ನನಗೆ, ಹೇಗ್ ಸತ್ರು ಅವರು? ನಾವು ಹೇಗೆ ಸತ್ರು ಅಂತ ಪ್ರಶ್ನೆ ಮಾಡಿದ ನೀವು ಧರ್ಮಲಂಡ್ರು, ಧರ್ಮ ವಿರೋಧಿಗಳು, ವೀರೇಂದ್ರ ಹೆಗ್ಗಡೆಯವರ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಾರೆ, ಅಣ್ಣಪ್ಪ ದೇವರ ವಿರೋಧಿಗಳು, ಮಂಜುನಾಥನ ವಿರೋಧಿಗಳು, ಇವರು ಹಿಂದೂ ಧರ್ಮದ ವಿರೋಧಿಗಳು, ಇವರಿಗೆಲ್ಲ ಪಾಕಿಸ್ತಾನದಿಂದ ದುಡ್ಡು ಬರುತ್ತೆ, ಇವರಿಗೆ ಅಮೆರಿಕದಿಂದ ದುಡ್ಡು ಬರುತ್ತೆ, ಯಾರೋ ಕ್ರಿಶ್ಚಿಯನ್ರು ದುಡ್ಡು ಕೊಡ್ತಾರೆ, ಇವರು ಭಿಕ್ಷುಕರು. ಅಲ್ರಿ, ಮಾನ ಮರ್ಯಾದೆ ಇಟ್ಕೊಂಡು ಮಾತಾಡೋದು ಕಲ್ತ್ಕೊಂಡ್ರಿ ಫಸ್ಟ್. ಈ ರೀತಿ ಹೇಳಿಕೆಗಳನ್ನು ಕೊಡ್ತೀರಿ. ಐ ವಾಂಟ್ ಟು ನೋ, ಇಸಿ ಕನಿಷ್ಠ 74 UDR ಪ್ರಕರಣದ ಸತ್ಯ ಬರಲಿ ಅಂತ ಹೇಳದವರು ಈಗ ತಮ್ಮ ರಾಜಕೀಯ ಕಾರಣಕ್ಕಾಗಿ ಅಣ್ಣಪ್ಪ ದೇವರು ಮತ್ತು ಮಂಜುನಾಥ್ನ ಬಳಸ್ಕೊತಿದ್ದಾರೆ. ಇಡೀ ಬಿಜೆಪಿಯ ಕ್ಯಾರೆಕ್ಟರ್ ಇದೆಯಲ್ಲ, ಗುಣಧರ್ಮ ಇದೆಯಲ್ಲ, ಅದಕ್ಕೆ ಅವರು ಧರ್ಮವನ್ನು ಬಿಟ್ಟು ಬಳಸ್ಕೊಳ್ದೆ ಇರದೇ ಇಲ್ಲ. ಆ ಮೂಲಕ ಹಿಂದೂ ಧರ್ಮದ ನಾಶ ನಡೀತಾ ಇದೆ ಇಲ್ಲಿ. ಇದು ಹಿಂದೂ ಧರ್ಮ ಏನಿದೆ ಅದು ರಾಜಕೀಯಕ್ಕಾಗಿ ಬಳಸ್ಕೋತಾ ಆ ಧರ್ಮದ ಒಳಗಡೆ ಇರುವ ಶಕ್ತಿ ಇದೆಯಲ್ಲ ಅದನ್ನ ನಾಶಪಡಿಸ್ತಾ ಇದ್ದೀರಿ. ಜನರ ನಂಬಿಕೆಯನ್ನ ನಾಶಪಡಿಸ್ತಾ ಇದ್ದೀರಿ ನೀವು ನಿಮ್ಮ ಸ್ವಲಾಭಕ್ಕಾಗಿ, ರಾಜಕೀಯ ಉದ್ದೇಶಕ್ಕಾಗಿ. ನೀವು ಇಷ್ಟು ಜನ ಹೋಗ್ತಿರಲ್ಲ ಅವ್ರಕ್ಕೆ ಬರ್ಲಿ, ನೀವು ಎಷ್ಟು ಜನ ನಿಮ್ಮ ಹೃದಯದ ಒಳಗಡೆ ನಾವು ಮಂಜುನಾಥ ಸ್ವಾಮಿಯನ್ನ ನಂಬ್ತೀರಿ ಅಂತ ಹೇಳ್ತೀರಿ ನೋಡೋಣ, ಹೇಳಿ.
ಎಷ್ಟು ಜನ ಹೇಳ್ತೀವಿ ನನಗೆ ಮಂಜುನಾಥ ಸ್ವಾಮಿಯ ಮೇಲೆ ನಂಬಿಕೆ ಇದೆ ಅಂತ. ಹಾಗೆ ನಿಜವಾಗಿ ಇನ್ನೊಂದು ಮಾತು ಹೇಳ್ತೀನಿ ನಾನು, ಏನ್ ಗೊತ್ತಾ, ಯಾರು ನಿಜವಾದ ಧಾರ್ಮಿಕ ಇರ್ತಾನೆ, ಅವನು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಇಂಥ ತಾಯಿಗಂಡತನವನ್ನ ಮಾಡಲ್ಲ. ಕೆಟ್ಟ ಶಬ್ದ ಇರ್ಬೋದು, ಇಂಥದ್ದು ಮಾಡಲ್ಲ. ಅವನು ನಿಜವಾದ ಧಾರ್ಮಿಕನಾದವನು ಈ ಅಡ್ಡ ಮತ ಹಾಕಲ್ಲ, ಯಾವುದೋ ಆಮಿಷಗಳಿಗೆ ಒಡ್ಡಲ್ಲ. ಆತ ಯಾವುದೋ ಆಮಿಷಗಳಿಗೆ ಒಡ್ತಾನೆ ಅಂತಾದ್ರೆ, ಅದಕ್ಕೆ ಮಾಡ್ತಾನೆ ಅಂತಾದ್ರೆ, ಅವನಿಗೆ ದೇವರಾದರೇನು, ದೆವ್ವ ಆದರೇನು, ಭೂತ ಆದರೇನು, ಪಿಶಾಚಿ ಆದ್ರೆ ಏನಾದ್ರೆ ಅವನ ಕ್ಯಾರೇ ಮಾಡಲ್ಲ. ಅದಕ್ಕೆ ಅವನ ಉದ್ದೇಶ, ಅವನು ಕ್ಯಾರ್ ಮಾಡೋದು ಬೇರೆ, ಹಣಕಾಸಿನ ಲಾಭನೋ ಇನ್ನದಕ್ಕೋ ಕ್ಯಾರ್ ಮಾಡ್ತಾನೆ, ಅದಕ್ಕೆ ಆ ತೀರ್ಮಾನ ತಗೊಂಡಿರ್ತಾನೆ. ಅಂಥವ್ರು ನೀವು ಧರ್ಮಸ್ಥಳ ಕರ್ಕೊಂಡು ಹೋಗ್ಬಿಟ್ಟು ಏನು ಸಾಧನೆ ಮಾಡಿದಾಗುತ್ತೆ? ಆ ಕ್ಷೇತ್ರದಲ್ಲಿ ಏನು ಶಕ್ತಿ ಇಲ್ಲ ಅಂತ ಪ್ರಚುರ ಪಡಿಸೋಕೆ ಹೊರಟಿದ್ದೀರಾ ನೀವು? ಈಗ ಹೋದ್ರಿ, ಫೈನ್, ಗುಡ್, ನೀವು ಹೋದ್ರಿ, 63 ಜನರು ಅಲ್ಲಿ ಪ್ರಮಾಣ ಮಾಡಿದ್ರು, ಆಣೆ ಮಾಡಿದ್ರು, ವಾಪಸ್ ಬಂದ್ರು, ಅವರು ಶಾಸಕರಾಗಿ ಮುಂದುವರಿತಾರಲ್ವಾ? ಅವಾಗ ಧರ್ಮಸ್ಥಳಕ್ಕೆ ಶಕ್ತಿ ಇಲ್ಲ ಅಂತ ಹೇಳಕ್ಕಾಗತ್ತಾ? ಏನ್ ಹೇಳ್ಬೇಕು? ಸೊ ಇದು ನೀವು ದೇವರನ್ನೇ ಪರೀಕ್ಷೆಗೆ ಒಳಪಡಿಸ್ತಾ ಇದ್ದೀರಿ. ಪ್ಲೀಸ್, ದೇವರನ್ನ, ಒಂದು ಧರ್ಮಕ್ಷೇತ್ರವನ್ನ ರಾಜಕೀಯ ಕಾರಣಕ್ಕಾಗಿ ಅವರನ್ನ ಪರೀಕ್ಷೆಗೆ ಒಳಪಡಿಸ್ತಾ ಅದರ ಹಿಂದಿರುವ ಶಕ್ತಿ ಇದೆಯಲ್ಲ, ಅದಕ್ಕೆ ಅವಮಾನ ಮಾಡ್ತಿದ್ದೀರಿ. ಎರಡೂ ಇಲ್ಲ ನಿರ್ಧಾರ. ನಿಮ್ಮ ಆಣೆ ಪ್ರಮಾಣ ಮಾಡಿ ರಾಜಕಾರಣಕ್ಕೆ ಮಾಡ್ತೀರಿ ಅಂದ್ರೆ ಅವಾಗ ನಾನು ಈ ಪ್ರಶ್ನೆಯನ್ನ ಕೇಳ್ತೀನಿ. ಅದಕ್ಕೆ ಯಾಕೆಂದ್ರೆ UDR ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ನೇತ್ರಾವತಿಯ ನದಿಯಲ್ಲಿ ಹರಿದು ಹೋಗಿರುವ ಹೆಣಗಳ ಸಾಲು ಸಾಲು ಹೆಣಗಳು ಹೋದವಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಣ್ಣಪ್ಪ ದೇವರು ಮಂಜುನಾಥ ಯಾಕೆ ಆಕ್ಟ್ ಮಾಡಿಲ್ಲ, ಯಾಕೆ ತಪ್ಪಿತಸ್ಥರು ಸಿಗಾಗ್ ಮಾಡಿಲ್ಲ ಅನ್ನೋ ಪ್ರಶ್ನೆ ನನಗಿದೆ. ಐ ಆಸ್ಕ್ ಗಾಡ್, ನಾನು ದೇವರನ್ನ ಕೇಳ್ತೀನಿ, ಮಂಜುನಾಥ ಸ್ವಾಮಿಯನ್ನ ಕೇಳ್ತೀನಿ, ಅಣ್ಣಪ್ಪ ದೇವರನ್ನ ಕೇಳ್ತೀನಿ, ನಮಸ್ಕಾರ ಮಾಡಿ ಕೇಳ್ತೀನಿ, ಹೇಳಿ ನನ್ನ ದೇವರೇ, ಯಾಕೆ ಅಲ್ಲಿ ನಡೆದಂತಹ ಇಂಥ ಸಾವುಗಳ ಪ್ರಕರಣ ಇದೆಯಲ್ಲ, ಅದರ ಹಿಂದಿನ ಸತ್ಯ ಯಾಕೆ ದೇವರೇ ಹೊರಗೆ ಬರ್ತಾ ಇಲ್ಲ? ಐ ವಿಲ್ ಆಸ್ಕ್, ಪ್ರಾಮಾಣಿಕವಾಗಿ ಹೃದಯ ತುಂಬಿ ನಾನು ಕೇಳ್ತೀನಿ. ಈಗ ನೀವು ಹೀಗೆ ಮಾಡಿದ ಮೇಲೆ ನಿಮ್ಮ ರಾಜಕೀಯ ಸಣ್ಣ ಸಣ್ಣ ಕಾರಣಕ್ಕೆ ಬನ್ನಿ ಧರ್ಮಸ್ಥಳಕ್ಕೆ ಹೋಗೋಣ, ಬನ್ನಿ ಧರ್ಮಸ್ಥಳಕ್ಕೆ ಹೋಗೋಣ, ಇದನ್ನು ಯಾರನ್ನ ಹೆದರ್ಸಕ್ ಮಾಡ್ತಿದ್ದೀರಾ? ಅಥವಾ ನಿಮ್ಮ ಒಳಗಡೆ ಇರುವ ಪಾಪ ಪ್ರಜ್ಞೆ ಇದೆಯಲ್ಲ, ಅದರಿಂದ ಹೊರಗೆ ಬರೋದಕ್ಕೆ ಮಾಡ್ತೀರಾ? ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಪಾಪ ಪ್ರಜ್ಞೆ ಅನ್ನೋದು ಇರುತ್ತೆ ಕಣ್ರಿ, ರಿಪೆಂಟೆನ್ಸ್ ಅಂತ. ಮನುಷ್ಯರಾದವ್ರು ನಮ್ಗೆಲ್ಲ ಇದ್ದಿರುತ್ತೆ, ನಾವು ತಪ್ಪು ಮಾಡಿದ್ವಿ ಜೀವನದಲ್ಲಿ ಅಂತ ಅನ್ಸೋದಿರುತ್ತೆ. ಯಾಕಂದ್ರೆ ಮನುಷ್ಯ ತಪ್ಪು ಮಾಡದೇ ಇರುವವರು ಯಾವನೂ ಇಲ್ಲ, ಎಲ್ಲ ವ್ಯಕ್ತಿಯು ತಪ್ಪು ಮಾಡ್ತಾರೆ. ಆದ್ರೆ ಆ ರಿಪೆಂಟೆನ್ಸ್ ಅಥವಾ ಪಶ್ಚಾತ್ತಾಪ ಇದೆಯಲ್ಲ, ಅದು ಹೇಗಿರ್ಬೇಕು? ಅದು ಮುಖ್ಯವಾದದ್ದು. ನೀವು ಇಲ್ಲಿ ಪಶ್ಚಾತ್ತಾಪವನ್ನ ಇಟ್ಟುಕೊಂಡು ನೀವು ಧರ್ಮಸ್ಥಳಕ್ಕೆ ಹೋಗ್ತಿಲ್ಲ. ನೀವು ಯಾಕೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀರಿ ಅಂದ್ರೆ, ಅಲ್ಲಿ ಹೋಗಿ ಬರುವಾಗ ನೀವು ಪುಣ್ಯಾತ್ಮರು, ಪರಮ ಪವಿತ್ರರು ಅಂತ ಇನ್ನೊಂದು ರಾಜಕೀಯ ಪಕ್ಷಕ್ಕೆ ಸಾಬೀತು ಮಾಡೋದಕ್ಕೆ ಹೊರಟಿದ್ದೀರಿ. ಇದು JDSಗೆ ಗೂಟ ಹೊಡೆಯುವ ಇನ್ನೊಂದು ಯತ್ನ ಅಷ್ಟೇ. ಇದು ಮೀರಿ ಇದರಲ್ಲಿ ಬೇರೆ ಇದೆ ಅಂತ ನನಗೆ ಅನ್ಸಲ್ಲ. ಆದ್ರಿಂದ ಬಹಳಷ್ಟು ಸಂದರ್ಭದಲ್ಲಿ ದಯವಿಟ್ಟು ಜನರ ನಂಬಿಕೆಯ ಸ್ಥಾನವನ್ನ ತಂದು ಅದನ್ನ ರಾಜಕೀಯಕ್ಕೆ ಬಳಸಿ ಅದನ್ನ ಕಲುಷಿತಗೊಳಿಸಬೇಡಿ. ನಿಮಗೆ ಹಾಗಿದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಸತ್ಯಶೋಧನಾ ಸಮಿತಿ ಮಾಡಿದ್ರೆ 3 ಜನ ಇದ್ಬಿಟ್ಟು, ಆ ಸತ್ಯಶೋಧನಾ ಸಮಿತಿಗೆ ವೀರೇಂದ್ರ ಹೆಗಡೆ ಅವ್ರನ್ನ ಅಧ್ಯಕ್ಷರು ಮಾಡಿಬಿಟ್ಟು ಅಲ್ಲೆಲ್ಲ ಹೋಗಿ ವೀರೇಂದ್ರ ಹೆಗಡೆ ಅವ್ರ ಸತ್ಯಶೋಧನೆ ಮಾಡಿ ಅಂತೇಳಿ ಹೇಗಿದ್ರು ಅವ್ರು ನಿಮ್ಮ ರಾಜ್ಯಸಭಾ ಸದಸ್ಯರು ಅಲ್ವಾ? ವೈಯಕ್ತಿಕವಾಗಿ ನೀವು ಖಾವಂದರ ಆಸ್ಥಾನಕ್ಕೆ ಹೋಗಿ ಸತ್ಯ ಕೇಳೋದು ಬೇರೆ, ದೇವರ ಹತ್ರ ಹೋಗೋದು ಬೇರೆ. ವೀರೇಂದ್ರ ಹೆಗಡೆಯವರು ಅಣ್ಣಪ್ಪ ದೇವರು ಮತ್ತು ಮಂಜುನಾಥ ದೇವರು ಒಂದೇ ಅಲ್ಲ. ಆದ್ರಿಂದ ದೇವರನ್ನ ಈ ಕ್ಷುಲ್ಲಕ ಕಾರಣಕ್ಕೆ ಎಳಿಬೇಡಿ. ಖಾವಂದರ್ನ ಹೇಳಿರಿ, ಅವ್ರ ಫ್ಯಾಮಿಲಿ ಅವ್ರ ಕಳ್ಬಿಟ್ಟು ಹೇಳಿ ಪಂಚಾಯತಿಗೆ ಮಾಡಿ ಅಂತ ಹೇಳಿ, ಇಶ್ಯೂ. ಅಥವಾ ಅವರೆಲ್ಲ ಶಾಸಕರು ಹೋಗ್ಬಿಟ್ಟು ಖಾವಂದರಿಗೆ ನಮಸ್ಕಾರ ಮಾಡಿ ಮುಂಡಾಸುದಾರಿಗೆ ಅವ್ರ ಹತ್ರ ಎಸ್ ಫೈನ್, ಒಬ್ಬೊಬ್ಬರನ್ನ ಕರೆದ್ಬಿಟ್ಟು ಖಾವಂದರು ಯಾರ ಅಡುಗೆ ಮತದಾನ ಮಾಡಿ ಕೇಳಲಿ, ಫೈನ್, ಸಂಶೋಧನೆ ಮಾಡಿಸಿ. ಅದು ಬಿಟ್ಟು ದೇವರನ್ನ ಎಳೆದು ದೇವರಿಗೆ ಮಾಡುವ ದ್ರೋಹ ಇದು. ಹಾಗೆ ನೋಡಿದ್ರೆ ನೀವು ಮೊದಲ ಬಾರಿಗೆ ದೇವರಿಗೆ ದ್ರೋಹ ಮಾಡಿಲ್ಲ. ಹಿಂದೂ ಧರ್ಮಕ್ಕೆ ಸತತವಾದ ದ್ರೋಹ ನಡೀತಾ ಇರೋದು ಯಾವಾಗ ಧರ್ಮವನ್ನು ತಂದು ರಾಜಕೀಯಕ್ಕೆ ಬಳಸಿದ್ರು ಅಂತ. ನಿಮ್ಮ ಒಳಗಡೆ ಇರುವ ಮುಸ್ಲಿಂ ವಿರೋಧ ದ್ವೇಷ ಇದೆಯಲ್ಲ, ಅದಕ್ಕೆ ಹಿಂದೂ ಧರ್ಮವನ್ನ ಯಾವಾಗ ನೀವು ಬಳಸ್ಕೊಂಡ್ರೋ ಆವಾಗಲೇ ಹಿಂದೂ ಧರ್ಮದ ಎಲ್ಲ ದೇವರುಗಳಿಗೆ ಅವಮಾನ ಮಾಡ್ತಾ ಹೋದ್ರಿ. ಅದು ಕಂಟಿನ್ಯೂ ಆಗಿದೆ. ಯೋಚನೆ ಮಾಡಿ, ಆತ್ಮಾವಲೋಕನ ಮಾಡ್ಕೊಳ್ಳಿ, ಇದು ಸರಿನಾ? ದೇವರನ್ನ ದೇವರಾಗಿಟ್ಬಿಡಿ, ರಾಜಕೀಯಕ್ಕೆ ಎಳಿಬಿಡಿ. ಯಾಕಂದ್ರೆ ದೇವರು ಇದನ್ನೆಲ್ಲ ಮೀರಿದವರು. ದೇವರು ಅನ್ನೋದೊಂದು ಶಕ್ತಿ, ಅದೊಂದು ಬೆಳಕಿದ್ದ ಹಾಗೆ. ಹೇಗೆ ಸೂರ್ಯ ಎಲ್ಲರಿಗೂ ಬೆಳಕು ಕೊಡ್ತಾನೋ, ಧರ್ಮ ವ್ಯತ್ಯಾಸನೇ ಇಲ್ಲ. ಧರ್ಮ ಎಲ್ಲರಿಗೂ ಬೆಳಕು ಕೊಡುತ್ತೆ, ಶಾಂತಿ ಕೊಡುತ್ತೆ, ಪ್ರೀತಿ ಕೊಡುತ್ತೆ, ಎಲ್ಲ ಧರ್ಮಗಳು ಹಾಗೆ. ಆದ್ರಿಂದ ಈ ಧರ್ಮ ಮತ್ತು ರಾಜಕಾರಣ ಇದೆಯಲ್ಲ, ಇದು ಬೆರೆತು ಹೋಗುವುದು ಅಪಾಯಕಾರಿ. ಅಂಥ
ಅಪಾಯಕಾರಿ ಇತಿಹಾಸವನ್ನ ತಾವು ಬರೆದಿದ್ದೀರಿ. ಬಿಜೆಪಿ 2000 ಇಸ್ವಿಯಿಂದನೇ ಇಂಥ ಅಪಾಯಕಾರಿಯಾದ ಇತಿಹಾಸವನ್ನ ಬರಿತಾ ಹಲವು ರೀತಿಯ ರಕ್ತಪಾತಗಳಿಗೆ ಕಾರಣ ಆಗಿದೆ, ಹೆಣಗಳು ಉರುಳೋದಕ್ಕೆ ಕಾರಣ ಆಗಿದೆ, ರೈಲುಗಳು ಸ್ಫೋಟ ಆಗೋದಕ್ಕೆ ಕಾರಣ ಆಗಿದೆ, ನಡೀತಾ ಬಂದಿದೆ. ಆದ್ದರಿಂದ ಈಗಲಾದರೂ ಕೂಡ ಧರ್ಮ ಮತ್ತು ರಾಜಕೀಯ ಪ್ರತ್ಯೇಕವಾಗಿರಲಿ. ನಾವೆಲ್ಲ ಧಾರ್ಮಿಕರಾಗಿರೋಣ. ನಾನು ನಿಜವಾದ ಹಿಂದೂ ಆಗಿದ್ರೆ ನಾನು ದೇವರ ಜೊತೆ ಜಗಳ ಆಡಬೇಕು, ಪ್ರೀತಿ ಮಾಡಬೇಕು, ಇಂಡಿವಿಜುವಲ್ ಆದ್ದು 4 ಗೋಡೆಯ ಮಧ್ಯೆ. ಒಬ್ಬ ನಿಜವಾದ ಮುಸ್ಲಿಂ ಆಗಿದ್ರೆ ಆತನೂ ಅಷ್ಟೇ ಅಲ್ಲಾಹನನ್ನ ಪ್ರೀತಿಸ್ಬೇಕು, ಅಲ್ಲಾಹನನ್ನ ಕ್ರಯಿಸ್ಬೇಕು. ಒಬ್ಬ ಕ್ರಿಶ್ಚಿಯನ್ ಆದವನು ಅಷ್ಟೇ, ಆತ ಯೇಸು ಏನ್ ಹೇಳಿದಾನೆ, ಬೈಬಲ್ ಏನ್ ಹೇಳಿದೆ, ಇಲ್ಲ ಫಾಲೋ ಇಟ್. ಅದು ಬೇಕಾದ್ದು. ಅದನ್ನು ಬಿಟ್ಟು ಧರ್ಮವನ್ನು ತಂದು ಈಗೆಲ್ಲ ನಿಮ್ಮ ರಾಜಕೀಯ ಕಾರಣಕ್ಕೆ ಧರ್ಮವನ್ನು ಬಳಸಿಕೊಳ್ಳುವುದು ಅಕ್ಷಮ್ಯ ಅಪರಾಧ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಿಯನ್ನ ಉಳಿಸಿ, ನನ್ನನ್ನ ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.